ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಎದುರಾಗಲಿದೆಯಾ ದೊಡ್ಡ ಸಂಕಷ್ಟ? ಇವತ್ತು ಅತ್ಯಂತ ನಿರ್ಣಾಯಕವಾದ ದಿನ. RCB ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿರುವಂತಹ KSCA RCB ವಿಡಿಯೋ ಶಾಕ್ ಅನ್ನು ಕೊಟ್ಟಿದೆ. ಹಾಗೆ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಮಾತುಗಳೇ ಅವ್ರಿಗೇನೆ ಭವಿಷ್ಯದಲ್ಲಿ ಸಂಕಷ್ಟವನ್ನು ತಂದಿಡ್ಲಿವೆಯಾ ಅನ್ನೋ ಮಟ್ಟಿಗೆ ಎಲ್ಲ ಒಂದೊಂದೇ ರಿವೀಲ್ ಆಗ್ತಿರೋದು. ಮತ್ತೊಂದು ಮಹತ್ವದ ವಿಡಿಯೋ ಔಟ್ ಆಗಿರೋದು. ಈಗ ಸರ್ಕಾರ ಏನು ಮಾಡಿಲ್ಲ, ವಿಧಾನಸೌಧ ಹತ್ರ ಏನಾಯ್ತ್ರಿ, ನಮಗೆ ಹೆಂಗೆ ಲೆಕ್ಕಕ್ಕೆ ಬರುತ್ತೆ, ಇದು ಎಲ್ಲ ಪೊಲೀಸರು ತಪ್ಪು ಅಂತ ಎತ್ತಾಕ್ಬಿಟ್ರಲ್ವ. ಈಗ ಮತ್ತೊಂದು ಮಹತ್ವದ ವಿಡಿಯೋ ಔಟ್ ಆಗಿದೆ. ಸರ್ಕಾರಕ್ಕೆ ಸಂಕಷ್ಟ ತರುವಂಥದ್ದು. CM ಮತ್ತು DCMನ ವಜಾ ಮಾಡಲೇಬೇಕು ಅಂತ ಹೋರಾಟ ತೀವ್ರವಾಗ್ತಾ ಇದ್ದು, ಸುಮೋಟೋ ಮತ್ತು PILಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಆಗ ಯಾಕೆ ನಾವು ಕೇಳಿದ್ದಂಥ ರಿಪೋರ್ಟ್ ಕೊಡ್ತಿಲ್ವಾ ನೀವು ಅಂತ ಕೇಳಿದ್ರೆ, ಇನ್ನೂ ಟೈಮ್ ಬೇಕು, 16ನೇ ತಾರೀಕು ತನಕ ಟೈಮ್ ಕೊಡಿ ಅಂತ ಸರ್ಕಾರ ಕೇಳುತ್ತೆ. AG ಕೇಳ್ತಾರೆ. ಆಗ 16ನೇ ತಾರೀಕು ತನಕ ಆಗಲ್ಲ, ಇನ್ನು 2 ದಿನ ಅಷ್ಟೇ ಕೊಡೋಕ್ಕಾಗೋದು ಅಂತ 12ನೇ ತಾರೀಕಿಗೆ ಬೇಕೇ ಬೇಕು ಮುಚ್ಚದಲ ಕೋಟೆಯಲ್ಲಿ ರಿಪೋರ್ಟನ್ನು ರೆಡಿ ಮಾಡಿ ಕೊಡಲೇಬೇಕು ಅಂತ ಈಗ ಡೆಡ್ಲೈನ್ ಹಾಕಿರೋದು ಹೈಕೋರ್ಟು. RCB KSCA ಹಾಕ್ಕೊಂಡಿರೋದ್ರ ವಿಚಾರಣೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆಗೆ. ಇಷ್ಟೆಲ್ಲದರ ನಡುವೆ ಹೈಕಮಾಂಡ್ಗೂ ಕೂಡ ಈ ಕೇಸ್ನ ಸೀರಿಯಸ್ನೆಸ್ ಏನು ಅನ್ನೋದು ತಲುಪಿದೆ. ಇವತ್ತು ದಿಢೀರಂತ ಯಾಕೆ ಸಿದ್ದರಾಮಯ್ಯನವ್ರಿಗೆ ಬುಲಾವ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅಂದರೆ, ಕರ್ನಾಟಕ ಸರ್ಕಾರ ಬೇರೆ ಕಾಂಗ್ರೆಸ್ ಸರ್ಕಾರಗಳಿಗೆ ಮಾಡೆಲ್ ಅನ್ನೋ ರೀತಿಯಲ್ಲಿ ಪರಿಗಣಿಸಿತ್ತು ಹೈಕಮಾಂಡು. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಎಷ್ಟೇ ಸವಾಲುಗಳಿದ್ರು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿಕೊಂಡು ಹೇಗೋ ಸರಿದೂಗಿಸ್ಕೊಂಡು ಹೋಗ್ತಿದ್ದಾರಪ್ಪ. ಈ ಥರ ನಾವು ಬಹಳ ಪ್ರಬಲವಾಗಿ BJPಗೆ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತೆ ಎಲ್ಲ ಕಡೆ ನೆಲೆ ನಿಲ್ಲಬೇಕು ಅನ್ನುವಂಥ ಮಾಡೆಲ್ ಆಗಿತ್ತು. ಆದರೆ ಈಗ ಅತಿ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದ್ದು, ದೇಶ ವಿದೇಶಗಳಲ್ಲಿ ಈ ಸುದ್ದಿ ಸದ್ದು ಮಾಡ್ತಾ ಇದ್ದ ಹಾಗೆ ಹೈಕಮಾಂಡ್ ಯಾರ ತಲೆದಂಡ ಆಗಬೇಕು? ಹಾಗಾದರೆ ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ, ಪಕ್ಷದ ಮೇಲೆ ನಂಬಿಕೆಯನ್ನು ನಾಳೆ ಕಳ್ಕೊಳ್ಬಾರ್ದು ಜನ, ಆ ರೀತಿ ಮಾಡೋದಕ್ಕೆ ರಾಜಕೀಯವಾಗಿಯೂ ತಲೆದಂಡ ಬೇಕು ಅನ್ನೋ ಮಟ್ಟಿಗೆ ರಿಪೋರ್ಟ್ಗಳು ಹೋಗಿರೋದ್ರಿಂದಾಗಿ ಬಹಳ ಸೀರಿಯಸ್ ಆಗಂತೂ ತಗೊಂಡಿದೆ. ಇದರ ನಡುವೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಿವೆ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲ ವಿಡಿಯೋ ನೋಡ್ಬಿಡೋಣ. ನಮ್ದೇನು ತಪ್ಪಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು. ತಪ್ಪಿಲ್ಲ ಅಂತ ಮೀಡಿಯಾದವ್ರನ್ನ ದಬಾಯಿಸ್ಕೊಂಡು ತಾನು ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ಅಂತ ಅವ್ರು ಮಾತಾಡ್ತಾರಲ್ಲ ಅವ್ರದ್ದೇ ಸ್ಟೈಲಲ್ಲಿ. ಆ ಮಾತಾಡುವಾಗಲೇ ಅವರ 2 ಮಾತುಗಳೇ ಎಷ್ಟು ವ್ಯತ್ಯಾಸ ಇದೆ ಅದನ್ನು ನಿಮ್ಮ ಮುಂದೆ ತೋರಿಸ್ತೀವಿ. ವಿಧಾನಸೌಧದಲ್ಲೆಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಲ್ರಿ, ನಮ್ದೇನು ತಪ್ಪು, ಅಲ್ಲಿದ್ದು ನಮಗೂ ಸಂಬಂಧ ಇಲ್ಲ ಅಂತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಸವಾಲು ಹಾಕಿದ್ದಾರೆ, ನೀವು ವಿಧಾನಸೌಧದ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿನಾ ಅಥವಾ ಇಡೀ ರಾಜ್ಯದ ಮುಖ್ಯಮಂತ್ರಿನಾ ಅಂತ. ಬಟ್ ಅವ್ರ ಪ್ರಕಾರ ಅವ್ರದ್ದು ಲಾ ಪಾಯಿಂಟ್ ಅದು, ಅವ್ರದ್ದು ನಮಗೆ KSCA ಅವ್ರದ್ದು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಹೇಳಿಬಿಟ್ರಲ್ವ. CM ಭಾಗವಹಿಸಿದ್ದ, ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮದಲ್ಲಿ ಏನು ಅನೌನ್ಸ್ಮೆಂಟ್ ಆಯಿತು ಒಂದು ಸಲ ಕೇಳಿಸ್ಕೊಳ್ಳಿ. ಇಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗಿದೆ, ಜನ ಸ್ಟೇಡಿಯಂಗೆ ಹೋಗಿ, ಅಲ್ಲಿ ಜಾಗ ಇದ್ರೆ ಅಲ್ಲಿ ಹೋಗಿ ಅಂತಾರೆ. ಜಾಗ ಇದೆಯಾ ಅಂತ ನೋಡ್ಕೊಂಡು ಇಲ್ಲೇ ಡಿಸೈಡ್ ಮಾಡೋಕ್ಕಾಗಲ್ವಲ್ಲ. 1-1.5 ಕಿಲೋಮೀಟರ್ ಅಂತರದಲ್ಲಿರುವಂಥ ಜಾಗಗಳು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಜನ ನುಗ್ಗುತ್ತಾರೆ, ಅಲ್ಲಿ ಜಾಗ ಇದೆಯಾ ಅಂತ ಹೇಳೋರು ಯಾರು? ಇವ್ರಿಗೆ ಹೋದ ಮೇಲೆ ತಾನೇ ಗೊತ್ತಾಗೋದು. ಅಲ್ಲಿಗೆ ಹೋಗಿ ಅಂತ ಇಲ್ಲಿ ನಿರೂಪಕರು, ಕಾರ್ಯಕ್ರಮದ ಆಯೋಜಕರೇ ಕರೆ ಕೊಟ್ಟ ಮೇಲೆ ಎಲ್ಲಿಗೆ ಹೋಗ್ತಾರೆ ಅವರು? ಹಾಗಾದರೆ ಇದರ ಹೊಣೆ ಯಾರು? ನೋಡಿ, ಇದು 3ನೆಯ ವಿಡಿಯೋ. ನಂಬರ್ 1 DK ಶಿವಕುಮಾರ್ ಅವರು ಸ್ಟೇಡಿಯಂಗೆ ಹೋಗಿ ಅಂತ ಹೇಳಿದ ವಿಡಿಯೋ ಔಟ್ ಆಯಿತು. ನಂಬರ್ 2 ಸತ್ಯವತಿ DPAR, ಯಾರು ಪರ್ಮಿಷನ್ ಕೊಡಬೇಕಲ್ವ ಆ ಡಿಪಾರ್ಟ್ಮೆಂಟ್ ಅವರೇ ಸ್ಟೇಡಿಯಂಗೆ ಹೋಗಿ ಅಂತ ಓಪನ್ ಆಗಿ ಅನೌನ್ಸ್ ಮಾಡಿದ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ವಿ. ಇದು 3ನೇಯದ್ದು. ಕಾರ್ಯಕ್ರಮದ ವೇದಿಕೆಯಿಂದ ಆಯೋಜಕರು ಸ್ಟೇಡಿಯಂಗೆ ಹೋಗಿ ಇಲ್ಲಿ ಕಾರ್ಯಕ್ರಮ ಮುಗೀತು ಅಂತ ಅನೌನ್ಸ್ ಮಾಡಿರುವಂತಹ ವಿಡಿಯೋ ಕೂಡ ಔಟ್ ಆಗಿದೆ. ಈಗ ಅದನ್ನು ನೋಡಿ. ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಹೇಳಪ್ಪ ಇಲ್ಲಿ ತಮ್ಮ
ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕಾ ಬೇಡ? ಹಾಂ, ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಮಾಡಿ ಹೇಳಬೇಕಾ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಈಗ RCB ಮತ್ತು KSCA ಅವರು ಕೋರ್ಟ್ಗೆ ಹೋಗಿದ್ದಾರಲ್ಲ, ಹೈಕೋರ್ಟ್ಗೆ. CM ಅಂದರೆ ಸರ್ಕಾರದ ವಿರುದ್ಧ ನಮ್ಮ ಹತ್ರ ಪ್ರತ್ಯೇಕವಾದಂಥ ಭದ್ರತಾ ಪಡೆ ಇಲ್ಲ ವಾದ ಮಾಡ್ತಿರೋದು ಅವರು. ಆದಾಗ್ಯೂ ಕೂಡ ಸರ್ಕಾರ ನಮ್ಮ ಮೇಲೆ ಹಾಕ್ತಿದೆ, ಭದ್ರತೆಯ ಜವಾಬ್ದಾರಿ ನಮ್ಮದಲ್ಲ, ನಾವು ಬರೀ ಕ್ರಿಕೆಟ್ ಮ್ಯಾನೇಜ್ ಮಾಡ್ತೀವಿ, BCCI ಇನ್ಸ್ಟ್ರಕ್ಷನ್ಗೆ ಆಧಾರವಾಗಿ ನಾವು ಕೆಲಸ ನಿರ್ವಹಿಸ್ತೀವಿ, ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತೆಲ್ಲ ವಾದ ಮಾಡ್ತಿದ್ದಾರಲ್ಲ. ಈಗ ವಿಡಿಯೋ ಸಮೇತ ಸ್ಟೇಡಿಯಂಗೆ ಬನ್ನಿ ಅಂತ ಜನರಿಗೆ ಆಹ್ವಾನಿಸಿದಂತಹ ಸರ್ಕಾರದ ವಿಡಿಯೋ ಸಮೇತ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಇರೋದು. ಹೈಕೋರ್ಟ್ನಲ್ಲಿ ಎಲ್ಲ ಅಂಶಗಳನ್ನಿಟ್ಟು ಮತ್ತು ಯಾವ ರೀತಿ ಈಗ ಒಂದು ಲೆಟರ್ ಬೇರೆ ಔಟ್ ಆಗಿದೆಯಲ್ಲ, DCP ಮುಂಜಾಗ್ರತಾ ಕ್ರಮದ ಬಗ್ಗೆ ಸೂಚನೆ ಕೊಟ್ಟಿದ್ದು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ. CM ವಾದ ಹೆಂಗೆ ಅಂದರೆ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಸಂಬಂಧಪಟ್ಟದ್ದಲ್ವಾ ಅದು. ಎಚ್ಚರಿಕೆ ಕೊಟ್ಟಿದ್ದು DCP ಭದ್ರತಾ ವಿಭಾಗದ ಪತ್ರ. ಅಲ್ಲೇನೂ ಆಗಿಲ್ವಲ್ಲ ಅಂತ. ಆದರೆ ಅಲ್ಲಿಗೆ ಬಂದ ಜನ ಎಲ್ಲಿಗೆ ಹೋದರು? ಒಂದು ಕಡೆ ಸ್ಟೇಡಿಯಂಗೂ ಬಂದಿದ್ರು ಜನ, ಇಲ್ಲಿಗೂ ಬಂದಿದ್ರು ಜನ. ಯಾಕಂದರೆ ಇಲ್ಲಿಗೆ ನೀವೇ ಕರೆದಿದ್ರಿ, CM ಕರೆದಿದ್ರಿ. ಅಲ್ಲಿಗೆ ಬನ್ನಿ ಅಂತ ನಿಮ್ಮ DCM ಅಧಿಕಾರಿಗಳೆಲ್ಲ ಕರೆದಿದ್ರು. ಎರಡೂ ಕಡೆ ಇಲ್ಲಿ ಬಂದವರು ಅಲ್ಲಿಗೆ ಹೋದರು. ಇದು ಹಾಗಾದರೆ ಕಾರಣ ಅಲ್ವಾ? ಪೊಲೀಸರು ಎಷ್ಟಿದ್ರು? 2 ಲಕ್ಷ ಜನಕ್ಕೆ 1000 ಪೊಲೀಸರು. ಇದು ಯಾವ ಲೆಕ್ಕದಲ್ಲಿ ನೇಮಕ ಮಾಡಿದ್ರಿ? ಕಡೆಗೆ ನೋಡೋದಕ್ಕೆ ಹೋದ್ರೆ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ನು ಕೊಟ್ಟಿರಲಿಲ್ಲ ಅಂತೆಲ್ಲ ಔಟ್ ಆಯ್ತಲ್ವಾ ಈಗ. ಸೊ ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಒಂದ್ಸಲ. ದಯಾನಂದ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳಿದ್ರೆ, ಯಾಕ್ರಿ ಪೊಲೀಸರು ತಪ್ಪು ಮಾಡಿಲ್ವೇನ್ರಿ? ಯಾರು ಈ ಸರ್ಕಾರದ ಮುಖ್ಯಸ್ಥ, ನನಗೆ ಮಾಹಿತಿ ಕೊಡಬೇಕೋ ಬೇಡವೋ? ಎಲ್ಲ ತಯಾರಿ ಆಗಿದೆಯೋ ಇಲ್ವೋ, ಅರೇಂಜ್ಮೆಂಟ್ಸ್ ಮಾಡಿದಿನಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡಬೇಕಿತ್ತು, ನನಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಂತಾರೆ. ಹಾಗಾದರೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಂದಮೇಲೆ ಕಾರ್ಯಕ್ರಮ ಮಾಡೋಕ್ಕೆ ಹೆಂಗೆ ಬಿಟ್ರಿ? ಮಾಹಿತಿ ಇನ್ನೂ ಬಂದಿಲ್ಲ. ಮಾಹಿತಿ ಬಂದಿಲ್ಲ ಅಂದರೆ ಎಲ್ಲ ಸರಿಯಾಗಿ ಪರಿಶೀಲನೆ ಆಗಿಲ್ಲ, ಕಾರ್ಯಕ್ರಮ ಮಾಡೋಕ್ಕೆ ಹೆಂಗೆ ಬಿಟ್ರಿ? ಕಾರ್ಯಕ್ರಮ ಮಾಡೋದಕ್ಕೆ ನೀವೇ ಬಿಟ್ರಿ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆಲ್ಲ ವಿಡಿಯೋಗಳು. ಅಲ್ಲಿಗೆ ಹೋಗಿ ಅಂತ ನೀವಿರುವಂಥ ವೇದಿಕೆಯಿಂದನೇ ಅನೌನ್ಸ್ಮೆಂಟ್ ಆಗಿದೆ. ಇದೆಲ್ಲ ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿದ್ರ? ಹಾಗಾದರೆ ಮುಖ್ಯಮಂತ್ರಿಗಳು ಇದನ್ನು ಯಾವುದು ನಂಬೋಕ್ಕಾಗೋ ವಿಷಯ ಅಲ್ಲ. ಯಾಕಂದರೆ 3 ಕಾಲಕ್ಕೇನೋ ಡೆತ್ ಆಗಿದೆ. ಮೊದಲು ಹೇಳಿದವರು ಇದನ್ನು ಕುಮಾರಸ್ವಾಮಿ ಅವರು, ಎಲ್ಲೂ ಹೊರಗಡೆ ಬಂದಿರಲಿಲ್ಲ ಅಲ್ಲಿ ತನಕ. ಕುಮಾರಸ್ವಾಮಿ ಅವ್ರು ಹೇಳಿದ್ಮೇಲೆ ಒಂದೊಂದೇ ಇನ್ಫಾರ್ಮೇಷನ್ ಹೊರಗಡೆ ಬಂತು. ಈಗ ಕೋರ್ಟ್ಗೆ ಆ ಇನ್ಫಾರ್ಮೇಷನ್ನು ಕೊಡಬೇಕಾಗತ್ತೆ, ರಿಪೋರ್ಟನ್ನು. ಫಸ್ಟ್ ಡೆತ್ ಎಷ್ಟು ಗಂಟೆಗೆ ಆಗಿದೆ? 3 ಕಾಲಕ್ಕೆ, ಈಗಿರೋ ಮಾಹಿತಿ ಪ್ರಕಾರ 3 ಕಾಲಕ್ಕೆ ಡೆತ್ ಆಗಿದೆ. ಅದಾದ ಮೇಲೆ ಹಾಗಾದರೆ ಅಧಿಕಾರಿಗಳು ವಿಧಾನಸೌಧದ ಕಾರ್ಯಕ್ರಮ ನಡೆಯುವಾಗ ಇನ್ಫಾರ್ಮ್ ಮಾಡಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮದ ತನಕನೂ ಇನ್ಫಾರ್ಮ್ ಮಾಡಿಲ್ಲ ಅಂದರೆ ನಂಬಬೇಕಾ? 4 ಕಾಲಕ್ಕೆ ವಿಧಾನಸೌಧದ ಕಾರ್ಯಕ್ರಮ, ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ, ಅಲ್ಲಿ ತನಕ ಯಾರೂ CMಗೆ ಈ ಸುದ್ದಿ ಮುಟ್ಟಿಸಿಲ್ಲ. ಒಂದು ಚೀಟಿ ಬರುತ್ತೆ, ಆ ದೃಶ್ಯಗಳು ಓಡಾಡ್ತಿವೆ. CMಗೆ ಒಂದು ಚೀಟಿ ಬರುತ್ತೆ ಸ್ಟೇಜಲ್ಲಿದ್ದಾಗ, ಅದರಲ್ಲಿ ಏನಿತ್ತೋ ಬಿಟ್ಟಿತ್ತೋ. ಆದರೆ ಕಮ್ಯುನಿಕೇಷನ್ನೇ ಆಗಿಲ್ಲ 2-2.5 ಗಂಟೆ ಅಂದರೆ ಇದನ್ನು ಒಪ್ಪಿಕೊಳ್ಳಬೇಕಾ ರಾಜ್ಯದ ಜನ ಅನ್ನೋದು ಒಂದು ಪ್ರಶ್ನೆ. ಏನಾದರೂ ಆಗಲಿ, ನಿಮ್ಮ ಮಧ್ಯೆ ಏನಾದರೂ ಆಗಿರಲಿ, ನಮಗೆ ಬೇಕಾಗಿಲ್ಲ ಅದು. ಆದರೆ ಸ್ಟೇಡಿಯಂ ಕಾರ್ಯಕ್ರಮ ಆಯೋಜನೆಗೆ ಸರಿಯಾದ ತಯಾರಿ ಆಗಿದೆಯೋ ಇಲ್ಲೋ ಅನ್ನೋದನ್ನು ನನಗೆ ತಿಳಿಸಿಲ್ಲ ಕಮಿಷನರ್, ಅದಕ್ಕೆ ಸಸ್ಪೆಂಡ್ ಮಾಡಿದ್ವಿ ಅಂತೀರಲ್ಲ. ನಡೆಯಕ್ಕೆ ಯಾಕೆ ಬಿಟ್ರಿ? ಸಿಂಪಲ್ ಪ್ರಶ್ನೆ. ಭದ್ರತೆಯ ಬಗ್ಗೆ ಮಾಹಿತಿ ಇಲ್ಲದೆ ನಡೆಯೋಕೆ ಯಾಕೆ ಬಿಟ್ರಿ? ಭದ್ರತೆ ಬಗ್ಗೆ ಹಾಳಾಗಿ ಹೋಗಲಿ, ಪರ್ಮಿಷನ್ ಕೊಟ್ಟಿಲ್ಲ ಆ ಕಾರ್ಯಕ್ರಮಕ್ಕೆ ಅಂತ ಅಧಿಕೃತವಾಗಿ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ ಪರ್ಮಿಷನ್ ಇಲ್ಲದ ಕಾರ್ಯಕ್ರಮಕ್ಕೆ ಹೆಂಗೆ ನೀವು ಜನರನ್ನು ಡೈವರ್ಟ್ ಮಾಡಿದ್ವಿ? ನೀವಿದ್ದ ವೇದಿಕೆಯಿಂದ ಅನೌನ್ಸ್ಮೆಂಟ್ ಆಗಿದೆ, ನೆನಪಿರಲಿ, ನೀವಿರುವ ವೇದಿಕೆಯಿಂದ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಮ DPAR ಕಾರ್ಯದರ್ಶಿ ಸತ್ಯವತಿ ಅವರು ಓಪನ್ ಆಗಿ ಜನರಿಗೆ ಅಲ್ಲಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ನಿಮ್ಮ DCM ಅಲ್ಲಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ಹಾಗಾದರೆ ಏನು ಮಾಡೋಣ ಈಗ? ಇವರಿಗೆಲ್ಲ ಏನು ಮಾಡೋಣ? ಇದನ್ನು ಜನರ ಮುಂದೆ ನೀವು ಏನಪ್ಪ ಕೇಳೋ ತಮ್ಮ ಅಂದ್ಕೊಂಡು ಹೆದರಿಸಿ ಹೇಳಿದಷ್ಟು ಸುಲಭವಾಗಿ ಕೋರ್ಟ್ ಮುಂದೆ ಹೇಳ್ತೀರಾ ಸರ್?
ಕೋರ್ಟ್ ಮುಂದೆ ಇದೇ ಕಥೆಯನ್ನ ಹೇಳ್ತೀರಾ? ಕುಂಭಮೇಳದ ಕಥೆ ತೋರಿಸಿ ರಾಜಕೀಯ ವಾಗ್ದಾಳಿಯನ್ನ ನೀವು ಕೋರ್ಟಲ್ಲಿ ಮಾಡೋದಿಕ್ಕಾಗಲ್ಲ. ಬಿಜೆಪಿಯ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಕೋರ್ಟ್ ಮುಂದೆ ಹೇಳಕ್ಕಾಗಲ್ಲ. ಸತ್ಯವನ್ನ, ಸಾಕ್ಷಿಯನ್ನ ಮಾತ್ರ ಕೋರ್ಟ್ ನೋಡೋದ್ರಿಂದ ಇದೆಲ್ಲದಕ್ಕೆ ಏನು ಉತ್ತರ? ಈ ವಿಡಿಯೋ ಎಲ್ಲ ವಿಡಿಯೋಗಳನ್ನು ಇಟ್ಟುಕೊಂಡು ಈಗ ಕಾನೂನು ಹೋರಾಟ ಶುರುವಾಗಿದೆ. ಇವತ್ತು PIL ಅರ್ಜಿ ಎದ್ದು ಕೂಡ ವಿಚಾರಣೆಗೆ ಬರಲಿದೆ. ಸುಮೋಟೋ ಕೇಸು ಹೈಕೋರ್ಟೇ ದಾಖಲಿಸ್ಕೊಂಡಿದೆ, ಅದರ ವಿಚಾರಣೆ ಬರುತ್ತೆ. RCB KSCA ಅಂತೂ ಈಗ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ನೋಡಿ, 9 ಪ್ರಶ್ನೆಗಳನ್ನು ಕೇಳಲಾಗಿದೆ ಸರ್ಕಾರಕ್ಕೆ. ಏನೇನಂತ ಹಾಗಾದ್ರೆ 9 ಪ್ರಶ್ನೆಗಳು. ವಿಕ್ಟರಿ ಪರೇಡ್ ಆಯೋಜಕರು ಯಾರು? ಹೇಗಿತ್ತು ಆಯೋಜನೆಯ ಪ್ಲಾನ್? ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕೀಗ. ವಿಕ್ಟರಿ ಪರೇಡು ಈ ಕಾರ್ಯಕ್ರಮ ಯಾರು ಮಾಡಿದ್ದಾರೆ? KSCA ಅವರು ಮಾಡಿದ್ದಾರಾ? ಸರ್ಕಾರ ಮಾಡಿದ್ಯಾ? ರಾಜ್ಯಪಾಲರನ್ನು ಆಹ್ವಾನಿಸಿದ್ಯಾರು ಅನ್ನೋದಕ್ಕೆ ಉತ್ತರನೇ ಇಲ್ಲ ಕಡೆ. ಇದೆಲ್ಲದಕ್ಕೂ ಉತ್ತರ ಹೈಕೋರ್ಟ್ ಕೊಡಬೇಕೀಗ. ನಮಗೆ ಹೇಳ್ದಿದ್ರು ಪರವಾಗಿಲ್ಲ, ಜನರಿಗೆ ದಬಾಯಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು. ಹಾಗೆ ಸಂಚಾರ ನಿಯಂತ್ರಣಕ್ಕಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು? ಅವತ್ತು ರಸ್ತೆ ಇಡೀ ಇರುವೆಗಳನ್ನು ಸಾಲಿನಂತೆ ತುಂಬ ಹೋಗಿತ್ತಲ್ಲ, ಇದಕ್ಕೆಲ್ಲ ಏನು ತಯಾರಿ ಮಾಡ್ಕೊಂಡಿದ್ರಿ? ಉತ್ತರ ಕೊಡಬೇಕಾಗುತ್ತೆ. ಸಾರ್ವಜನಿಕರ ನಿಯಂತ್ರಣಕ್ಕಾಗಿ ಏನೆಲ್ಲ ಕ್ರಮ ಇತ್ತು? ಇದು ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕರ ನಿಯಂತ್ರಣಕ್ಕೆ ಏನೇನು ಕ್ರಮ ಇತ್ತು? 2 ಲಕ್ಷ ಜನ, 1000 ಪೊಲೀಸರು, ಇದು ಕ್ರಮವೇ ಅಲ್ವಾ? ಅಷ್ಟು ಜನ ಸೇರಿದ್ದಲ್ಲಿ ಆಂಬ್ಯುಲೆನ್ಸ್ 40 ನಿಮಿಷ, ಆ ಘಟನೆ ಆದಮೇಲೆ 40 ನಿಮಿಷ ಆದಮೇಲೆ ಬರುತ್ತೆ, ಇದು ಕ್ರಮ ಅಲ್ಲ. ಹೊಯ್ಸಳ ವೆಹಿಕಲಲ್ಲಿ ಎತ್ತೆತ್ಕೊಂಡು ಹೋಗ್ತಾರೆ ಪೊಲೀಸರು ಮಾನವೀಯತೆಯ ದೃಷ್ಟಿಯಿಂದ. ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಾರ್ವಜನಿಕರ ನಿಯಂತ್ರಣಕ್ಕಾಗಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿತ್ತು? ವೈದ್ಯಕೀಯ ಸೇವೆ ಸೇರಿ ಯಾವ ಸೌಲಭ್ಯ ಇತ್ತು? ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರಿಸೋದಕ್ಕೆ ನಿರ್ಧಾರವಾಗಿತ್ತು? ಒಂದು ಅಂದಾಜಿರಬೇಕಲ್ಲ. ಅಪ್ರಾಕ್ಸಿಮೇಟ್ಲಿ ಇಷ್ಟು ಜನ ಬರ್ತಾರೆ. ಸರ್ಕಾರ ಹೇಳಿದ್ದು 35-40 ಸಾವಿರ ಬರ್ಬೋದು ಅಂದ್ಕೊಂಡ್ವಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ. ಬಟ್ ಪೊಲೀಸರು ಹೇಳಿದ್ರು ಮೊದಲೇ ಲಕ್ಷ ಜನ ಸೇರ್ತಾರೆ ಅಂತ. DCP ಭದ್ರತಾ ವಿಭಾಗದ ಲೆಟರಲ್ಲಿದೆ. ಅದು ವಿಧಾನಸೌಧ ಕಾರ್ಯಕ್ರಮದ್ದೇ ಇಟ್ಕೊಳ್ಳಿ. ವಿಧಾನಸೌಧ ಕಾರ್ಯಕ್ರಮದ್ದೇ ಆದ್ರೂ ಲಕ್ಷ ಜನ ಬರ್ತಾರೆ ಅಂತ ಹೇಳಿದ್ದಾರೆ ಪೊಲೀಸರು. ಆ ಲಕ್ಷ ಜನ ಸ್ಟೇಡಿಯಂಗೆ ಹೋಗಲ್ವಾ? ಹೋಗಿ ಅಂತ ನೀವೇ ಹೇಳಿಲ್ವಾ? ಸಿಂಪಲ್ ಲಾಜಿಕ್ ಇಲ್ಲಿ. ಯಾವ ಪಾಯಿಂಟಿಂದ ತಗೊಂಡ್ರೂ ಗುತ್ತಿಗೆಗೆ ಬರುತ್ತೆ ಸರ್ಕಾರಕ್ಕೆ. ಹಾಗೂ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಎಷ್ಟು ಹೊತ್ತಾಯಿತು? ಇದು ಪಾಯಿಂಟು. ಆಂಬ್ಯುಲೆನ್ಸ್ ಬರೋಕೆ 40 ನಿಮಿಷ ಆಗಿದೆ. ಅಷ್ಟೊತ್ತಿಗೆ ಹೊಯ್ಸಳ ಜೀಪಲ್ಲಿ ಹಾಕ್ಕೊಂಡು ಪೊಲೀಸರು ಸುಮಾರು ಜನರನ್ನು ಕರ್ಕೊಂಡು ಹೋಗಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗನ ಜೀವ ಉಳಿತಿತ್ತು ಅಂತ ಎದೆ ಬಡ್ಕೊಂಡು ಕಣ್ಣೀರು ಹಾಕಿರೋ ತಂದೆ ತಾಯಂದ್ರ ಗೋಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಕಾಲು ತುಳಿತವಾದಾಗ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ಕೊಟ್ರಾ ಇಲ್ವಾ? ಇದೆಲ್ಲವನ್ನು ಕೂಡ ಪ್ರಶ್ನೆಯಾಗಿ ಹೈಕೋರ್ಟ್ ಸರ್ಕಾರಕ್ಕೆ ಹಾಕಿದ್ದು. ಇದೆಲ್ಲದಕ್ಕೂ ವಿತ್ ರಿಪೋರ್ಟ್, ಡಾಕ್ಯುಮೆಂಟ್ಸ್ ಉತ್ತರ ಕೊಡಬೇಕಾಗತ್ತೆ. ಕನ್ವಿನ್ಸ್ ಆಗದೆ ಹೋದರೆ ಏನಾಗುತ್ತೆ? ಅಲ್ಲಿರೋದು ಪಾಯಿಂಟ್ ನೋಡಿ. ಹೈಕೋರ್ಟನ್ನು ಕನ್ವಿನ್ಸ್ ಮಾಡೋದಕ್ಕೆ ಆಗದೆ ಇದ್ದರೆ ಮುಖ್ಯಮಂತ್ರಿಗಳು ಜನರಿಗೆ ಅಥವಾ ಮೀಡಿಯಾಗೆ ಅಥವಾ ಅವರ ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡಬಹುದು. ಆದರೆ ಕೋರ್ಟ್ಗೆ ಏನು ಹೇಳ್ತಾರೆ ಇವರು? ಇದೆಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಅತ್ಯಂತ ಮಹತ್ವದ್ದು. ಕೋರ್ಟ್ ಕನ್ವಿನ್ಸ್ ಆಗುತ್ತಾ? ಕನ್ವಿನ್ಸ್ ಆಗದೆ ಇದ್ದರೆ ಈಗ CID ತನಿಖೆಗೆ ಹೇಳಿದ್ದಾರೆ, ಮ್ಯಾಜಿಸ್ಟ್ರೇಟು ಆ ತನಿಖೆ ಈ ತನಿಖೆ ಎಲ್ಲ ಒಂದೇ ರೂಪದಲ್ಲಿ ಆಗಬೇಕು, ಅಲ್ಲೊಂದು ಇಲ್ಲೊಂದು ದಾರಿ ತಪ್ಪತ್ತೆ ಅಂತಲೂ ಕೋರ್ಟ್ ಹೇಳಬಹುದು. ಮತ್ತು ಸರ್ಕಾರದ್ದೇ ಇಷ್ಟೆಲ್ಲ ತಪ್ಪಿದೆ ಅಂತ ಇರೋವಾಗ CID ತನಿಖೆ ಯಾಕೆ ಇವ್ರ ಅಂಡರಲ್ಲಿ ಬರೋದು? ಸ್ವತಂತ್ರ ತನಿಖೆ ಆಗಬೇಕು ಅಂತ ಬರಬಹುದು. ನ್ಯಾಯಾಂಗ ತನಿಖೆ ಅದು ನಿವೃತ್ತ ಜಡ್ಜಿಂದ ಅಲ್ಲ, ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡುವ ಸಾಧ್ಯತೆಗಳಿರ್ತವೆ. CBIಗೆ ಹೋಗಲಿ ಅಂತ ವಾದ ಮಂಡಿಸಿದ್ರೆ ಅರ್ಜಿದಾರರು, PIL ಹಾಕ್ಕೊಂಡವರು, ಅದು ಕೂಡ ಸ್ಟ್ಯಾಂಡ್ ಆಗಿ CBIಗೆ ಹೋಗೋ ಸಾಧ್ಯತೆನೂ ಎದುರಾಗಬಹುದು. ಅಂಥದ್ದೇನಾದರೂ ಬಂದರೆ ಈಸಿಯಾಗಿ ಸಿಕ್ಕಾಕ್ಕೊಂಡ್ಬಿಡುತ್ತೆ ಸರ್ಕಾರ. ಸಾಕ್ಷಿಗಳು ಭರಪೂರವಾಗಿ ತುಂಬಿ ತುಳುಕ್ತಿದ್ದಾವೆ ವಿತ್ ವಿಜುವಲ್ಸ್. ಸರ್ಕಾರದ ಪಾತ್ರ ಇಲ್ಲಿದೆ, ಎಡವಟ್ಟು ಸರ್ಕಾರದಿಂದ ಆಗಿದೆ ಅನ್ನೋದನ್ನು ಮಿನಿಸ್ಟ್ರಿಗಳು ಒಪ್ಕೊಂಡಿದ್ದಾರೆ, ಮಂತ್ರಿಗಳು ಓಪನ್ನಾಗಿ ಹೇಳ್ಕೊಂಡಿದ್ದಾರೆ. ಸತ್ಯ ಕಣ್ಣಿಗೆ ರಾಚ್ತಾ ಇದೆ. ನ್ಯಾಯಾಂಗ ತನಿಖೆ ಸಿಟ್ಟಿಂಗ್ ಜಡ್ಜಿಂದ ಆದರೂ ಕೂಡ ಸರ್ಕಾರದ ಕುತ್ತಿಗೆಗೆ ಬರುತ್ತೆ ಈ ಕೇಸು. ಸೊ ಹೈಕೋರ್ಟ್ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸಲಿದೆ. ಇಲ್ಲಿ ಸರ್ಕಾರ ಕೊಟ್ಟ ಉತ್ತರ ತೃಪ್ತಿ ಕೊಡದೇ ಇದ್ದರೆ ಇಷ್ಟೆಲ್ಲ ದೃಶ್ಯ ಮತ್ತು ವಿತ್ ಪೇಪರ್, ಆನ್ ದಿ ಪೇಪರ್ ಡಾಕ್ಯುಮೆಂಟ್ ಆಗಿದೆ, ಸಮಯಾವಕಾಶ ಬೇಕೇ ಬೇಕು ಅಂತ. ಒಂದು ಕಡೆ ಪೊಲೀಸ್ ಫೌಂಡೇಶನ್ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಏನಂತ? 8ನೇ ತಾರೀಕು ಮಾಡೋಣ ಅಂತ ಆಲ್ರೆಡಿ ಎಚ್ಚರಿಸಿದ್ರು. ಇನ್ನು ಕನಿಷ್ಠ 2 ದಿನ ಬೇಕು ಸಮಯಾವಕಾಶ ಅಂತ ಪೊಲೀಸರು ಸಮಯ ಕೇಳಿದ್ರು. ಇಷ್ಟೆಲ್ಲ ಆದಮೇಲೂ ಸಮಯ ಕೊಟ್ಟಿದ್ಯಾರು ಅನ್ನೋದೊಂದು ಸಿಂಪಲ್ ಪ್ರಶ್ನೆ ಸಾಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.